ಇಲ್ಲಿಯ ಶೈಕ್ಷಣಿಕ ಪರಂಪರೆ ಬಹು ರೋಚಕವಾದುದು. ಅದರಲ್ಲೂ ಶತಶತಮಾನಗಳಿಂದ ಅಕ್ಷರ ವಂಚಿತ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಶಿಕ್ಷಣ ನಡೆದು ಬಂದ ದಾರಿ ತುಂಬಾ ಜಟಿಲ ಹಾಗೂ ಸಂಕೀರ್ಣ. ಈ ನೆಲದಲ್ಲಿ ಅಕ್ಷರ ಬಿತ್ತುವ ಕಾರ್ಯ ನಡೆದುದು ತೀರಾ ಅಪರೂಪ. ನಿಜಾಂ ಶಾಹಿಯ ಆಡಳಿತ ವ್ಯವಸ್ಥೆಯಿಂದಾದ ಅಭಿವೃದ್ಧಿಯ ಏರುಪೇರುಗಳು, ಪ್ರಾದೇಶಿಕ ಅಸಮಾನತೆ ಹಾಗೂ ಭಾಷಾ ದಾಸ್ಯದಿಂದಾದ ಶೈಕ್ಷಣಿಕ ಹಿನ್ನಡೆಯು ದುರ್ಗಮ ಹಾಗೂ ಸಂಕಷ್ಟ ಕಾಲಘಟ್ಟ. ಒಂದೆಡೆ ಭಾರತೀಯ ನೆಲದ ಬ್ರಿಟಿಷ್ ಪ್ರಾಂತ್ಯದ ಜನತೆ ಪ್ರಗತಿಯೆಡೆಗೆ ಮುಖ ಮಾಡಿದರೆ, ನಿಜಾಂ ಶಾಹಿ ಪ್ರಾಂತ್ಯವು ಶಿಕ್ಷಣದಿಂದ ವಂಚಿತವಾಗಿ ತಲೆಯ ಮೇಲೆ ಕೈಹೊತ್ತು ಹತಾಶೆಯ ಸ್ಥಿತಿಯಲ್ಲಿ ಕುಳಿತುದಕ್ಕೆ ಈ ನೆಲದ ಇತಿಹಾಸವೇ ಜ್ವಲಂತ ಸಾಕ್ಷಿ. ಇಂತಹ ದುಸ್ಥಿತಿಯಲ್ಲಿ ಕಲ್ಯಾಣ ಕರ್ನಾಟಕದ ಪ್ರದೇಶದಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ತೆರೆಯುವ ಸಾಹಸಕ್ಕೆ ಈ ಭಾಗದ ಪ್ರಜ್ಞಾವಂತರು, ಸ್ಥಿತಿವಂತರು ಮುಂದಾಗದಿರುವುದು ದುರಂತ. ಸಂದಿಗ್ಧ ಸಂದರ್ಭದಲ್ಲಿ ಶರಣರ ದಾಸೋಹ ಪರಿಕಲ್ಪನೆಯೊಂದಿಗೆ ಸಮಾಜದ ಹಿರಿಯರ ಅಪೇಕ್ಷೆಯಂತೆ ಜನ್ಮ ತಳೆದ ಲಿಂಗಸುಗೂರಿನ ವೀರಶೈವ ವಿದ್ಯಾವರ್ಧಕ ಸಂಘವು ಸ್ವಾತಂತ್ರ್ಯ ಪೂರ್ವದ ಇತಿಹಾಸವನ್ನು ತನ್ನಲ್ಲಿ ಗರ್ಭೀಕರಿಸಿಕೊಂಡಿದೆ. 1946ರಲ್ಲಿ ಜ್ಞಾನಾರ್ಜನೆಗಾಗಿ ಬರುವ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗಾಗಿ ಆರಂಭದಲ್ಲಿ ಬಾಡಿಗೆ ಮನೆಯೊಂದರಲ್ಲಿ ಅನ್ನ ಹಾಗೂ ಆಶ್ರಯ ನೀಡುವ ಮೂಲಕ ಅಕ್ಷರ ಲೋಕದಲ್ಲಿ ತನ್ನದೇ ಹೆಜ್ಜೆ ಗುರುತುಗಳನ್ನು ಮೂಡಿಸಿದ ವೀರಶೈವ ವಿದ್ಯಾವರ್ಧಕ ಸಂಘವು 22/3/1959 ಇಸುವಿಯಲ್ಲಿ 1947ರ ಹೈದರಾಬಾದ್ ಸಂಘ ಸಂಸ್ಥೆಗಳ ಕಾಯಿದೆಯಂತೆ ಕಾನೂನಾತ್ಮಕವಾಗಿ ನೋಂದಣಿಯಾಗುತ್ತದೆ. ಹೀಗೆ ನೋಂದಣಿಗೊಂಡ ಸಂಘವು ಸಮಾಜದ ಎಲ್ಲ ವರ್ಗದ ಬಡಮಕ್ಕಳ ವಿದ್ಯಾರ್ಜನೆಗಾಗಿ ಅನ್ನ ಮತ್ತು ಆಶ್ರಯ ನೀಡುತ್ತಿರುವುದು ಇದರ ಹೆಗ್ಗಳಿಕೆಯೇ ಸರಿ. ಹಿಂದೊಮ್ಮೆ ಆಶ್ರಯ ಹಾಗೂ ಅನ್ನದಾಸೋಹಕ್ಕೆ ಮಾತ್ರ ಸೀಮಿತವಾಗಿದ್ದ ಸಂಘವು ಈ ದಿನ ಜ್ಞಾನ ದಾಸೋಹಕ್ಕೆ ತನ್ನನ್ನೇ ತಾನು ವಿಸ್ತರಿಸಿಕೊಂಡು ಅಕ್ಷರಶಃ ತ್ರಿವಿಧ ದಾಸೋಹ ನೀಡುತ್ತಿದೆ. ಈ ಭಾಗದ ಶೈಕ್ಷಣಿಕ ಹಸಿವನ್ನು ಹಿಂಗಿಸುವ ಕಾರಣಕ್ಕಾಗಿಯೇ ಪೂರ್ವ ಪ್ರಾಥಮಿಕ, ಪ್ರೌಢ, ಪದವಿ ಪೂರ್ವ ಮತ್ತು ಪದವಿ ಮಹಾವಿದ್ಯಾಲಯಗಳನ್ನು ಪ್ರಾರಂಭಿಸಿ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವುದು ಸ್ತುತ್ಯಾರ್ಹ. ಶರಣರ ವಿಚಾರಧಾರೆಗಳ ಮೂಲಕ ಸ್ವಾರ್ಥತೆಯನ್ನ ಮೆಟ್ಟಿ ನಿಂತು ಸಮಾಜದ ಅಭಿವೃದ್ಧಿಗೆ ಪೂರಕವಾಗುವ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳನ್ನು ಅಭಿಪ್ರೇರೇಪಿಸುತ್ತಿರುವುದು ಸಂಘದ ಹೆಗ್ಗಳಿಕೆಯೇ ಸರಿ. 80ರ ಪ್ರಾಯದ ವೀರಶೈವ ವಿದ್ಯಾವರ್ಧಕ ಸಂಘ, ಇದರ ಅಡಿಯಲ್ಲಿ ಸ್ಥಾಪಿತಗೊಂಡಂತಹ ಶ್ರೀ ಬಸವೇಶ್ವರ ಸ್ವತಂತ್ರ ಪದವಿ ಪೂರ್ವ ಮಹಾವಿದ್ಯಾಲಯ ಇವತ್ತು 25 ವಸಂತಗಳನ್ನು ಪೂರೈಸಿದ ನಿಮಿತ್ತವಾಗಿ ಬೆಳ್ಳಿ ಸಂಭ್ರಮವನ್ನು ಆಚರಿಸಿಕೊಳ್ಳುತ್ತಿದೆ. ಇದರ ಸವಿನೆನಪಿಗಾಗಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಬಾಲಕರ ವಸತಿ ನಿಲಯದ ನೂತನ ಕಟ್ಟಡದ ಉದ್ಘಾಟನೆ, ಕಲ್ಯಾಣ ಸ್ಮರಣ ಗ್ರಂಥದ ಲೋಕಾರ್ಪಣೆ ಕಾರ್ಯಕ್ರಮಗಳು ಜರುಗಲಿವೆ. ಜನವರಿ 3 ಮತ್ತು 4ರಂದು 10 ಹಲವು ಗೋಷ್ಠಿಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಲಿವೆ. ಪ್ರಾಥಮಿಕ, ಪ್ರೌಢ ಹಾಗೂ ಉನ್ನತ ಶಿಕ್ಷಣದ ಮೇಲೆ ನಾಡಿನ ಖ್ಯಾತ ವಿದ್ವಾಂಸರಿಂದ ಗೋಷ್ಠಿಗಳು ಜರುಗಲಿವೆ. ಜನವರಿ 3ರಂದು ಸಾಯಂಕಾಲ 6 ಗಂಟೆಗೆ ಸಂಸ್ಥೆಯ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ. ಜನವರಿ 4ರಂದು ಸಂಜೆ 6 ಗಂಟೆಗೆ ಸಮಾರೋಪ ಸಮಾರಂಭ ಇದ್ದು, ಅಂದು ಸಹ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜೊತೆಗೆ ಅಂತಾರಾಷ್ಟ್ರೀಯ ಖ್ಯಾತಿಯ ಗೋಲ್ಡನ್ ಮ್ಯೂಜಿಷಿಯನ್ ಪ್ರಶಸ್ತಿ ವಿಜೇತ ಕುದ್ರೋಳಿ ಗಣೇಶ್ ಹಾಗೂ ಬಳಗದವರಿಂದ ಅದ್ಭುತವಾದಂತಹ ಜಾದೂ ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ.
ಈ ಎಲ್ಲ ಕಾರ್ಯಕ್ರಮಗಳು ದಾಖಲಾತ್ಮಕ ಕಾರ್ಯವಾಗಿದ್ದು ಸಮಾಜಕ್ಕೆ ದಾರಿದೀಪವೂ ಆಗಿವೆ. ತನ್ನಿಮಿತ್ತ ಈ ಒಂದು ಕಾರ್ಯಕ್ರಮಕ್ಕೆ ವೀರಶೈವ ವಿದ್ಯಾವರ್ಧಕ ಸಂಘ ಹಾಗೂ ಶ್ರೀ ಬಸವೇಶ್ವರ ಸ್ವತಂತ್ರ ಪದವಿ ಪೂರ್ವ ಮಹಾವಿದ್ಯಾಲಯದ ವತಿಯಿಂದ ತಮ್ಮೆಲ್ಲರಿಗೂ ಹೃದಯ ಸ್ಪರ್ಶಿ ಸ್ವಾಗತ ಸುಸ್ವಾಗತ.